ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ, ನಾನು ನಿಮ್ಗೆ ಇವತ್ತು ಸ್ಪೆಷಲ್ ಆಗಿರೋ ಬಿಸಿ ಬಿಸಿ ಬೇಳೆಬಾತ್ ಮಾಡಿ ತೋರಿಸ್ಕೊಡ್ತೀನಿ. ಸ್ಪೆಷಲ್ ಬಿಸಿ ಬೇಳೆಬಾತ್ ಯಾಕಪ್ಪ ಅಂತಂದರೆ, ನಾನು ಮಾಡ್ತಾ ಇರೋದು ರೈಸಲ್ಲೆಲ್ಲ ಮಿಲೆಟಲ್ಲಿ. ಮಿಲೆಟ್ ಎಷ್ಟು ಹೆಲ್ತಿ ಅಂತ ಎಲ್ರಿಗೂ ಗೊತ್ತು, ಬಟ್ ಅದು ನಾನು ಸ್ವಲ್ಪ ಟೇಸ್ಟಿಯಾಗಿ ಮಾಡ್ಕೊಂಡು ತಿಂತು ಅಂದರೆ ತುಂಬ ಚೆನ್ನಾಗಿರುತ್ತಲ್ವ. ಬನ್ನಿ, ನಾನು ನಿಮಗೆ ಇವತ್ತು ಒಂದು ಮಿಲೆಟ್ ತೊಗೊಂಡಿದ್ದೀನಿ. ಯಾವುದು ಅಂದರೆ ಊದಲು. ಇದನ್ನು ಓವರ್ ನೈಟ್ ನೆನೆಸಿ ತೊಳೆದಿಟ್ಕೋತಾ ಇದ್ದೀನಿ. 1 ಗ್ಲಾಸ್ ಮಿಲೆಟ್ಗೆ 1 ಗ್ಲಾಸ್ ಬೇಳೆ, 1 ಗ್ಲಾಸ್ ಮಿಲೆಟ್ಗೆ 1 ಗ್ಲಾಸ್ ಬೇಳೆನ ನೀಟಾಗಿ ತೊಳೆದು, ಈಗ ಟೋಟಲ್ 2 ಗ್ಲಾಸು. 2 ಗ್ಲಾಸ್ಗೆ ನಾವಿಲ್ಲಿ 5ರಿಂದ 6 ಗ್ಲಾಸಷ್ಟು ನೀರು ಹಾಕ್ಕೊಬೇಕು. ಇನ್ನೂ ಸ್ವಲ್ಪ ಜಾಸ್ತಿನೇ ನೀರು ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ. ಈಗ ತರಕಾರಿಗಳು ಬೀನ್ಸು, ಕ್ಯಾರೆಟು, ನೂಕೋಲು, ಆಲೂಗೆಡ್ಡೆ, ಬಟಾಣಿ, ಕಡಲೆ ಬೀಜ ಇಷ್ಟನ್ನು ಹಾಕ್ಕೊತಾ ಇದ್ದೀನಿ ನಾನು. ನೀವು ಬೇಕಾದರೆ ಇನ್ನೂ ಯಾವುದಾದ್ರೂ ಲೈಕ್ ಕಾಲಿಫ್ಲವರ್ ಯಾವುದಾದ್ರೂ ಹಾಕ್ಕೊಳ್ಳೋಂಗಿದ್ರೆ ತರಕಾರಿನ ನೀವು ಹಾಕ್ಕೊಬೋದು. ಇಷ್ಟನ್ನು ಹಾಕ್ಕೊಂಡು ಬೇಯಕ್ಕಿಡ್ತಾ ಇದ್ದೀನಿ. ಸ್ವಲ್ಪ 1 ಚಿಟಿಕೆಯಷ್ಟು ಅರಿಶಿನ ಹಾಕ್ಕೊತಾ ಇದ್ದೀನಿ. ಹಾಗೆ 1 ಸ್ಪೂನ್ ಉಪ್ಪು ಹಾಕ್ಕೊಂಡು, ಮತ್ತು ಅರ್ಧ ಸ್ಪೂನು ತುಪ್ಪ ಹಾಕ್ಕೋತಾ ಇದ್ದೀನಿ ಬೇಯೋದಕ್ಕೆ. ಚೆನ್ನಾಗಿ ಬೇಯುತ್ತೆ. ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡ್ರೆ ಸಾಕು. ಹಾಕ್ಬಿಟ್ಟು ಲಿಡ್ ಕ್ಲೋಸ್ ಮಾಡಿ 3ರಿಂದ 4 ವಿಷಲ್ ಕುಗ್ಸಿದ್ರೆ ಸಾಕು. ಅದು ಬೇಯ್ತಾ ಇದ್ದಂಗೆ ನಾವಿಲ್ಲಿ ಒಂದು ಸೈಡಲ್ಲಿ ಒಗ್ಗರಣೆ ಕೊಟ್ಕೊಳ್ಳೋಣ. ಬನ್ನಿ, ಈಗ ಒಗ್ಗರಣೆ ಕೊಟ್ಕೊಳ್ಳೋಣ. 1 ಸ್ಪೂನ್ ತುಪ್ಪ, ಸ್ವಲ್ಪ ಜೀರಿಗೆ, ಸ್ವಲ್ಪ ಸಾಸಿವೆ, ಜೀರಿಗೆ ಎರಡನ್ನೂ ಹಾಕ್ಕೋತಾ ಇದ್ದೀನಿ. ಹಾಗೆ 1 ಮೀಡಿಯಮ್ ಸೈಜ್ ಈರುಳ್ಳಿ ಮತ್ತು ಕರಿಬೇವು ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. 1 ಸಣ್ಣದು ಕ್ಯಾಪ್ಸಿಕಮ್ನ ಸಣ್ಣ ಸಣ್ಣ ಕಟ್ ಮಾಡಿಕೊಂಡು ಅದನ್ನು ಹಾಕ್ಕೋತಾ ಇದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೊಂಡು ಆದಮೇಲೆ 2 ಮೀಡಿಯಮ್ ಸೈಜ್ ಟೊಮೆಟೊನ ಸಣ್ಣ ಉದ್ದುದ್ದು ಕಟ್ ಮಾಡ್ಕೊಂಡು ಹಾಕ್ಕೊತಾ ಇದ್ದೀನಿ. ಅದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಆಗೋದಕ್ಕೆ ಬಿಡಿ. ಬೇಕಂತಂದರೆ 1 ಚಿಟಿಕೆಯಷ್ಟು ಸಾಲ್ಟ್ ಹಾಕ್ಬಿಟ್ಟು ಬೇಯಿಸ್ಕೊಳ್ಳಿ. ಟೊಮೆಟೊ ಹುಳಿ ಅನಿಸಿಲ್ಲ ಅಂತಂದರೆ ಸ್ವಲ್ಪ ಹುಣಸೆಹಣ್ಣು ಹುಳಿನ ಹಾಕ್ಕೊಬೋದು. ಚೆನ್ನಾಗಿ ಫ್ರೈ ಆದಮೇಲೆ ಬಿಸಿಬೇಳೆಬಾತ್ ಪೌಡರ್ನ MTR ಪೌಡರ್ ಹಾಕ್ಕೋತಾ ಇದ್ದೀನಿ ನಾನಿಲ್ಲಿ. ನೀವು ಬೇಕಾದರೆ ಮನೆಯಲ್ಲೇ ಮಾಡಿರೋವಂಥ ಪೌಡರ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೋದು. ಇಷ್ಟನ್ನು ಹಾಕ್ಕೊಂಡು ಈಗ ನಾವೇನು ಬೇಯಿಸ್ಕೊಂಡಿದ್ದೀವಿ ಅಲ್ವಾ ಮಿಲೆಟು ಮತ್ತು ತರಕಾರಿನ, ಅದ್ರ ಜೊತೆಗೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನಾನು. ಸ್ವಲ್ಪ ನೀರು ಬೇಕು ಅಂತಂದರೆ, ಇನ್ನೊಂದು ಸ್ವಲ್ಪ ತೆಳ್ಳಗೆ ಬೇಕು ಅಂದರೆ ಸ್ವಲ್ಪ ಬಿಸಿ ಬಿಸಿ ನೀರನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಈಗ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡ್ರೆ ನಿಮ್ಮ ಬಿಸಿ ಬಿಸಿ ಬೇಳೆಬಾತ್ ರೆಡಿಯಾಗಿರುತ್ತೆ. ತಿಂತಾಯಿದ್ರೆ ಬಿಸಿ ಬಿಸಿಯಾಗಿ ಸಕ್ಕತ್ತಾಗಿರುತ್ತೆ. ಇದೇ ಥರ ಮಿಲೆಟಲ್ಲಿ ಡಿಫ್ರೆಂಟು ತಿಂಡಿ ರೆಸಿಪಿ ಬೇಕು ಅಂತ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.